ಎಲ್ಲರಿಗೂ ನಮಸ್ಕಾರಗಳು. ಈಗ ಟೈಮ್ ರಾತ್ರಿ 9:30 ಆಗಿದೆ. ನಾನು ಸ್ವರೂಪ್, ಪಾಪು 3 ಜನ ಮಂಗಳೂರಿಗೆ ಹೊರಟಿದ್ದೀವಿ. ನಾವು ಟ್ರೈನ್ ಬುಕ್ ಮಾಡಿದ್ದೀವಿ. ಟ್ರೈನ್ ಇರೋದು 11:30ಗೆ. ಹಾಗಾಗಿ ನಾವು ಮನೇಲೇ ಊಟ ಮುಗಿಸಿ ಸ್ವಲ್ಪ ಬೇಗನೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ತುಂಬ ಲೇಟ್ ಆದರೆ ಆಟೋಗಳು ಸಿಗಲ್ಲ ಅಂತ. ನಾವೆಲ್ಲಾದರೂ ಹೀಗೆ ಟ್ರಾಲಿ ಬ್ಯಾಗ್ ತೊಗೊಂಡೋದ್ರೆ ಅದನ್ನು ದಿಹಾನೇ ಎಳಿಬೇಕು ಅಂತ ಹಠ ಮಾಡ್ತಾನೆ. ನಮ್ಮ ಕೈಲಿ ಕೊಡೋದೇ ಇಲ್ಲ. ನೋಡಿ, ಇವಾಗಲೂ ಅವನೇ ತೊಗೊಂಡು ಹೋಗ್ತಾ ಇದ್ದಾನೆ. ಅದನ್ನು ತಗೊಂಡೋಗಿ ಟ್ರೈನಲ್ಲಿ ಇಟ್ಮೇಲೆ ಅವನಿಗೆ ಸಮಾಧಾನ. ಅಲ್ಲಿವರೆಗೂ ಹಂಗೆ ಎಳ್ಕೊಂಡು ಸುತ್ತಾಡಿಕೊಂಡು ನಂದು ಬ್ಯಾಗು ಅಂತ ಓಡಾಡ್ತಾ ಇರ್ತಾನೆ. ಅವನಿವತ್ತು ಹೊರ್ಗಡೆಗೆ ಹೋಗೋ ಖುಷಿನಲ್ಲಿ ಊಟ ಸರಿಯಾಗಿ ಮಾಡಿರಲಿಲ್ಲ. ಹಾಗಾಗಿ ರೈಲ್ವೆ ಸ್ಟೇಷನ್ಗೆ ಬಂದಮೇಲೆ ಹೊಟ್ಟೆ ಹಸಿತಿದೆ ಅಂತ ಅಂದ. ಅಲ್ಲಿ ನಂದಿನಿ ಪಾರ್ಲರ್ ಇತ್ತು. ಅಲ್ಲಿ ನಂದಿನಿ ಹಾಲು ಕೊಡಿಸಿದ್ವಿ. ಅವನು ಅವರಪ್ಪ ಇಬ್ಬರು ಶೇರ್ ಮಾಡಿಕೊಂಡು ಅವನು ಸ್ವಲ್ಪ ಅವರಪ್ಪ ಸ್ವಲ್ಪ ಕುಡಿತಾ ಇದ್ದಾರೆ. ನೋಡಿ, ಇಲ್ಲಿ ನನಗೆ ಎಷ್ಟು ಉಳಿಸಿದ್ದಾರೆ ಅಂತ ಚೆಕ್ ಮಾಡಿಕೊಂಡು ಇಷ್ಟು ಕುಡಿದ್ಬಿಟ್ರಿ ಅಷ್ಟು ಕುಡಿದ್ಬಿಟ್ರಿ ಅಂತ ಮಾತಾಡಿಕೊಂಡು ಕುಡಿತಾ ಇದ್ದಾನೆ. ಇವಾಗ ನಮ್ಮ ಟ್ರೈನ್ ಬಂತು. ಮಂಗಳೂರಿಗೆ ಹೋಗೋದು ಮುರುಡೇಶ್ವರ ಎಕ್ಸ್ಪ್ರೆಸ್. ನೋಡಿ, ಇದೇ ನಮ್ಮ ಟ್ರೈನು ಮುರುಡೇಶ್ವರ ಎಕ್ಸ್ಪ್ರೆಸ್. ನಾವು ಇವಾಗ ಟ್ರೈನ್ ಹತ್ತಿದ್ರೆ ಬೆಳಗ್ಗೆ ಒಂದು 9 ಗಂಟೆ ಹಂಗೆ ಹೋಗಿ ಅಲ್ಲಿ ತಲುಪ್ತೀವಿ. ಟ್ರೈನ್ ಹತ್ತಿದ ತಕ್ಷಣ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದಾಗ ಒಂದು 6:30, 7 ಆಗಿತ್ತು. ಆಗಲೇ ಬೆಳಕಾಗಿತ್ತು. ಆಚೆ ಎಲ್ಲ ವೆದರ್ ಈ ಥರ ಕಾಣಿಸ್ತಾ ಇತ್ತು, ಗ್ರೀನರಿ. ನಮ್ಮ ಮೈಸೂರು ವೆದರ್ಗೂ ಈ ಕಡೆ ದಕ್ಷಿಣ ಕನ್ನಡ ಮಂಗಳೂರು ಸೈಡ್ ವೆದರ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ನಾವು ಮಂಗಳೂರು ಜಂಕ್ಷನ್ನಲ್ಲೇ ಇಳ್ಕೊಂಡ್ವಿ. ನೋಡಿ, ಇದು ಮಂಗಳೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ನು. ಇಲ್ಲಿ ಇಳ್ಕೊಂಡು ನಾವು ಅಡ್ರೆಸ್ ಸರಿಯಾಗಿ ಗೊತ್ತಿರಲಿಲ್ಲ ಮಂಗಳೂರು ಯೂನಿವರ್ಸಿಟಿಗೆ ಹೋಗೋದಕ್ಕೆ. ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಆಟೋ ಮಾಡಿಕೊಂಡು ಸಿಟಿಗೆ ಬಂದು ಸಿಟಿಯಲ್ಲಿ ಬಸ್ನ ಕ್ಯಾಚ್ ಮಾಡಿ ಯೂನಿವರ್ಸಿಟಿಗೆ ಹೋಗಬೇಕು. ಹಾಗಾಗಿ ಇಲ್ಲಿ ಪ್ರೀಪೇಯ್ಡ್ ಆಟೋನ ನೋಡ್ತಾ ಇದ್ದೀವಿ. ಪ್ರೀಪೇಯ್ಡ್ ಆಟೋ ಸಿಕ್ತು. ಅದರಲ್ಲಿ ಇವಾಗ ಹೊರಟಿದ್ದೀವಿ. ನಾವು ಇವಾಗ ಪ್ರೀಪೇಯ್ಡ್ ಆಟೋನ ತಗೊಂಡು ಮಂಗಳೂರು ಜಂಕ್ಷನ್ನಿಂದ ಪಂಪ್ವೆಲ್ ಅನ್ನೋ ಸ್ಥಳಕ್ಕೆ ಹೊರಟಿದ್ದೀವಿ. ಪಂಪ್ವೆಲ್ಗೆ ಹೋದಾಗ ಅಲ್ಲಿ ಮಂಗಳೂರು ಯೂನಿವರ್ಸಿಟಿಗೆ ಹೋಗುವಂತಹ ಬಸ್ಗಳು ಬರ್ತಾವಂತೆ. ಹಾಗಾಗಿ ನಾವು ಆಟೋದಲ್ಲಿ ಅಲ್ಲಿಗೆ ಹೋಗಿ ಇಳ್ಕೊಂಡ್ವಿ. ಪಂಪ್ವೆಲ್ಲಿಂದ ನಾವು ಮಂಗಳೂರಿಗೆ ಹೋಗೋ ಬಸ್ನ ಕ್ಯಾಚ್ ಮಾಡಿದ್ವಿ. ಸ್ವಲ್ಪ ಮಾರ್ನಿಂಗ್ ಆಗಿರೋದ್ರಿಂದ ತುಂಬ ರಶ್ ಇತ್ತು ಬಸ್ಸೆಲ್ಲ. ಆದರೂ ಇನ್ನೇನು ಮಾಡೋದು, ಹೊರಟ್ವಿ ಯೂನಿವರ್ಸಿಟಿ ಕಡೆ. ಮಂಗಳೂರಲ್ಲಿ ತುಂಬ ಬಿಸಿಲು ಮತ್ತು ಬಿಸಿ ಗಾಳಿ. ನಮ್ಮ ಮೈಸೂರು ವೆದರ್ಗೂ ಮಂಗಳೂರು ವೆದರ್ಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತಾಯಿತ್ತು. ನಾವು ಇವಾಗ ಮಂಗಳೂರು ಯೂನಿವರ್ಸಿಟಿಗೆ ಬಂದು ಇಳ್ಕೊಂಡಿದ್ದೀವಿ. ನಮಗೆ ಕೊಟ್ಟಿರೋ ಗೆಸ್ಟ್ ಹೌಸಿಂದ ಇನ್ನು ಹಿಂದೆಯೇ ನಾವು ಇಳಿದ್ಬಿಟ್ಟಿದ್ವಿ ಗೊತ್ತಿಲ್ಲದೆ. ಹಾಗಾಗಿ ಒಂದು 500 ಮೀಟರ್ಸ್ ನಡ್ಕೊಂಡು ಹೋದ್ವಿ. ಕೇಳ್ಕೊಂಡು ಎಲ್ಲಿ ಬರುತ್ತೆ ಯೂನಿವರ್ಸಿಟಿ ಗೆಸ್ಟ್ ಹೌಸ್ ಅಂತ. ಹಾಗೆ ಸುತ್ತಮುತ್ತ ಇದ್ದಂಥ ಡಿಪಾರ್ಟ್ಮೆಂಟ್ಗಳು ಮತ್ತು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಮೈಸೂರು ಯೂನಿವರ್ಸಿಟಿಲಿ ಓಡಾಡಿರೋದ್ರಿಂದ ಮಂಗಳೂರು ಯೂನಿವರ್ಸಿಟಿ ಸ್ವಲ್ಪ ನಮಗೆ ಡಿಫ್ರೆಂಟ್ ಅಂತ ಅನ್ನಿಸ್ತು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿ. ನಾವು ಬಂದಿರೋದು ಮಾನಸ ಗಂಗೋತ್ರಿಯಿಂದ ಮಂಗಳ ಗಂಗೋತ್ರಿಗೆ. ಇದೇ ನಮ್ಮ ಗೆಸ್ಟ್ ಹೌಸು. ಇವಾಗ ಗೆಸ್ಟ್ ಹೌಸ್ಗೆ ಹೋಗಿ ನಮಗೆ ರೂಮ್ ಬುಕ್ ಮಾಡಿರೋದ್ರಿಂದ ಮೊದಲೇ ಕೀ ಇಸ್ಕೊಂಡು ಬ್ಯಾಗೆಲ್ಲ ಇಟ್ಟು ತಿಂಡಿಗೆ ಬಂದಿದ್ದೀವಿ. ಇಲ್ಲೇ ಗೆಸ್ಟ್ ಹೌಸಲ್ಲೇ ತಿಂಡಿ ಪ್ರೊವೈಡ್ ಮಾಡ್ತಾರೆ. ನಮಗೆ ನೀರು ದೋಸೆ, ಚಟ್ನಿ, ಸಾಂಬಾರು ಕೊಟ್ಟರು ತಿಂಡಿಗೆ. ತುಂಬ ರುಚಿಯಾಗಿತ್ತು. ನಮ್ಮ ದಿಹಾನ್ಗಂತೂ ನೀರು ದೋಸೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಹಂಗಾಗಿ ಖುಷಿಯಿಂದ ತಿಂತಾ ಇದ್ದಾನೆ. ನಮಗೆ ಈ ದೋಸೆ ಹೆಸರು ಗೊತ್ತಿರಲಿಲ್ಲ. ಆಮೇಲೆ ಹೇಳ್ಕೊಟ್ಟೆ ನೀರು ದೋಸೆ ಅಂತ. ತುಂಬ ಖುಷಿಯಾಗಿ ತಿಂದ. ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಫ್ರೆಶ್ ಅಪ್ ಆಗಿ ಡ್ಯೂಟಿಗೆ ಹೊರಟ್ರು ನಮ್ಮ ಮನೆಯವರು. ನಾವು ಅವ್ರ ಜೊತೆ ಯೂನಿವರ್ಸಿಟಿ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ನೋಡಿ, ಇದು ಕ್ಯಾಂಪಸ್ಸು. ಇಲ್ಲೂ ತುಂಬ ಗ್ರೀನರಿ ಎಲ್ಲ ಇದೆ, ನೋಡೋದಕ್ಕೆ ಚೆನ್ನಾಗಿದೆ. ನಾವು ಮತ್ತೆ ಬಂದ್ವಿ ಊಟಕ್ಕೆ. ಇಲ್ಲೇ ಗೆಸ್ಟ್ ಹೌಸಲ್ಲಿ ಅನ್ನ, ಸಾಂಬಾರು, ಚಪಾತಿ, ಪಲ್ಯ, ಫಿಶ್ ಫ್ರೈ, ಆಮ್ಲೆಟ್ ಎಲ್ಲ ಕೊಟ್ಟಿದ್ರು. ದಿಹಾನ್ಗೆ ಊಟ ಮಾಡಿಸ್ಕೊಂಡು ನಾವು ಊಟ ಮಾಡಿಕೊಂಡು ಮತ್ತೆ ಯೂನಿವರ್ಸಿಟಿ ಎಲ್ಲ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ನೋಡಿ, ಮೈಸೂರು ಯೂನಿವರ್ಸಿಟಿಗೂ ಮಂಗಳೂರು ಯೂನಿವರ್ಸಿಟಿಗೂ ತುಂಬ ಡಿಫ್ರೆನ್ಸ್ ಇದೆ. ಅಲ್ಲಿ ಒಂದೊಂದು ಸಬ್ಜೆಕ್ಟ್ಗೂ ಒಂದೊಂದು ಸಪ್ರೇಟ್ ಬ್ಲ್ಯಾಂಕ್ ಇದೆ. ಇಲ್ಲಿ ವಿಜ್ಞಾನ ಸಂಕೀರ್ಣ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಗಳೆಲ್ಲ ಇದೇ ಬಿಲ್ಡಿಂಗಲ್ಲಿದೆ. ಹಂಗೆ ಅಲ್ಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ವಾಕ್ ಮಾಡ್ಕೊಂಡು ಬಂದ್ವಿ.
ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಂಗಳೂರು ಸಿಟಿ ನೋಡೋಣ ಅಂತ ಹೋದ್ವಿ. ನಾವು ಹೋಗಿದ್ದು ಮೊದಲನೇದಾಗಿ ಸೋಮೇಶ್ವರ ಟೆಂಪಲ್ಗೆ. ಈ ಟೆಂಪಲ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಏನೋ ಒಂಥರ ಡಿಫ್ರೆಂಟಾಗಿತ್ತು. ನಾವಲ್ಲಿಗೆ ಹೋಗೋ ಅಷ್ಟರಲ್ಲಿ ನಾಳೆ ಶಿವರಾತ್ರಿ ಇರೋದ್ರಿಂದ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು ಮತ್ತು ಸಂಜೆ ಆಗಿದ್ದರಿಂದ ವಾತಾವರಣ ಕೂಡ ಪ್ರಶಾಂತವಾಗಿತ್ತು. ನೋಡಿ ದೇವಸ್ಥಾನ ಹೀಗಿದೆ. ನಾವು ಹೋಗಿ ದೇವ್ರಿಗೊಂದು ನಮಸ್ಕಾರ ಹಾಕಿ ಪ್ರದಕ್ಷಿಣೆ ಹಾಕಿ ಬಂದೆ. ಅಲ್ಲೆಲ್ಲ ಭಜನೆ ಮಾಡ್ತಾಯಿದ್ರು. ಶಿವರಾತ್ರಿ ಹಬ್ಬಕ್ಕೆ ಬೇಕಾದಂಥ ಕೆಲವೊಂದು ತಯಾರಿಗಳನ್ನ ಮಾಡ್ಕೋತಾಯಿದ್ರು. ದೇವಸ್ಥಾನದಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಸಿಕ್ತು. ಮತ್ತು ಇಲ್ಲಿ ಗರ್ಭಗುಡಿಗೆ ಕೈ ಮುಗಿದು ಗಣೇಶನಿಗೆ ಕೈ ಮುಗಿದು ಹಿಂದೆ ಇರುವಂಥ ಬೀಚ್ ನೋಡೋದಕ್ಕೆ ಹೋದ್ವಿ. ಇದು ದೇವಸ್ಥಾನದ ಹಿಂದೆಯೇ ಬೀಚ್ ಇದೆ, ಸೋಮೇಶ್ವರ ಬೀಚ್ ಅಂತ. ನಾವು ಹೋಗಿದ್ದು ಸೂರ್ಯಾಸ್ತದ ಸಮಯದಲ್ಲಿ. ಸೂರ್ಯ ಆಗಲೇ ಮುಳುಗ್ತಾ ಇದ್ದ, ಹಾಗಾಗಿ ತುಂಬ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ದಿಹಾನ್ಗಂತೂ ಬೀಚಿಗೆ ಕರ್ಕೊಂಬಂದಿದ್ದಾರೆ ಅಂತ ಖುಷಿ ಹೇಳೋಕ್ಕಾಗ್ತಿಲ್ಲ. ನೋಡಿ ನಮ್ಮನ್ನು ಬಿಟ್ಟು ಹೆಂಗೆ ಓಡ್ತಾ ಇದ್ದಾನೆ. ದಿಹಾನ್ ನಿಧಾನಕ್ಕೆ ಹೋಗಪ್ಪ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ. ಅವನು ಖುಷಿಗೆ ತುಂಬ ಜೋರಾಗಿ ಓಡ್ತಾ ಇದ್ದಾನೆ. ನೋಡಿ ಇಲ್ಲಿ ಬಂದು ಬೆಟ್ಟ ಹತ್ತಿ ಬಂಡೆ ಮೇಲೆಲ್ಲ ನಿಂತ್ಕೊಂಡು ಅವ್ರ ಅಪ್ಪನೆಲ್ಲ ಏನೇನೋ ಪ್ರಶ್ನೆ ಕೇಳ್ಕೊಂಡು ಕೂತಿದ್ದಾನೆ. ಅವನಿಗೆ ಇದು ಹೊಸ ಎಕ್ಸ್ಪೀರಿಯೆನ್ಸು, ಹಾಗಾಗಿ ತುಂಬ ಎಂಜಾಯ್ ಮಾಡ್ತಿದ್ದಾನೆ. ನಾವು ಇಲ್ಲಿ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡ್ವಿ. ನೋಡಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾವು ಅಲ್ಲೇ ಚಿರುಮುರಿ ಎಲ್ಲ ತಿಂದ್ಕೊಂಡು ಬಂಡೆ ಮೇಲಿಂದ ಕೆಳಗಡೆ ಇಳಿದು ಬಂದ್ವಿ. ನೀರಲ್ಲಿ ಸ್ವಲ್ಪ ಆಟ ಆಡ್ಸೋಣ ಪಾಪುಗೆ ಅಂತ. ಆದರೆ ಅಲ್ಲೆಲ್ಲ ಇನ್ನು ತುಂಬ ಆಳ ಇದೆ, ನೀರಿಗೆ ಇಳಿಬೇಡಿ ಅಂತ ಬೋರ್ಡ್ ಹಾಕಿದ್ರು. ಹಾಗಾಗಿ ನಾವು ಮುಂದೆ ಹೋಗದೆ ನೀರೊಳಗಡೆ ಇಳಿದೇನೆ ಮುಂದೆ ನಿಂತು ಅಲೆಗಳು ಬರೋದನ್ನು ನೋಡ್ತಾ ಸ್ವಲ್ಪ ನೀರು ಟಚ್ ಆಗೋ ರೀತಿ ಆಟ ಆಡಿಸ್ಕೊಂಡು ವಾಪಸ್ ಗೆಸ್ಟ್ ಹೌಸ್ಗೆ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ವಯಸ್ಸು ಯಾವುದೇ ಇರಲಿ, ಜೀವನ ಪ್ರತಿದಿನ ಒಂದಲ್ಲ ಒಂದು ಹೊಸ ಪಾಠಗಳನ್ನು ಕಲಿಸುತ್ತಲೇ ಇರುತ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ಇಲ್ಲಿ ಬರಬೇಕಾದ್ರೆ ದಾರಿನಲ್ಲಿ 2 ನವಿಲುಗಳನ್ನ ನೋಡಿದ್ವಿ. ಅವನ್ನ ನೋಡಿಕೊಂಡು ನಾವು ಗೆಸ್ಟ್ ಹೌಸ್ಗೆ ಬರೋದ್ರಲ್ಲಿ ರಾತ್ರಿ ಆಗಿತ್ತು. ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಇವತ್ತಿಗೆ ಈ ವ್ಲಾಗ್ ಮುಕ್ತಾಯವಾಯಿತು. ಬಾಯ್ ಬಾಯ್.